ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಭೀಕರ ಕದನ ನಡೆದಿದೆ. ಯೋಗಿ ಪೊಲೀಸರು ಮತ್ತು ಗ್ಯಾಂಗ್ಸ್ಟರ್ಗಳ ನಡುವೆ ಸಿನಿಮಾ ಸ್ಟೈಲ್ ಕಾಳಗ ಆಗಿದ್ದು, ಇಬ್ಬರು ಕ್ರಿಮಿನಲ್ಗಳನ್ನ ಮುಗಿಸಲಾಗಿದೆ. ಯುಪಿಯ ಸಹರಾನ್ಪುರ್ ಮತ್ತು ಬುಲಂದಶಹರ್ ಜಿಲ್ಲೆಗಳಲ್ಲಿ ಘಟನೆ ನಡೆದಿದೆ. ಇವರನ್ನ ಸಿರಾಜ್ ಅಹಮದ್ ಮತ್ತು ಜುಬೇರ್ ಅಂತ ಗುರುತಿಸಲಾಗಿದೆ. ಇವರ ಬಗ್ಗೆ ಮಾಹಿತಿ ನೀಡಿದವರಿಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಬಹುಮಾನವಿತ್ತು. ಪೊಲೀಸರ ಕೈಗೆ ಸಿಗದೆ ಓಡಾಡ್ತಿದ್ದ ಸಿರಾಜ್ ಇತ್ತೀಚೆಗೆ ಸಹರಾನ್ಪುರದಲ್ಲಿದ್ದಾನೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಸರ್ಚ್ ಆಪರೇಷನ್ ಶುರು ಮಾಡಲಾಗಿತ್ತು. ಆದರೆ ಪೊಲೀಸರನ್ನ ಕಂಡ ತಕ್ಷಣ ಆರೋಪಿ ಸಿರಾಜ್ ಗುಂಡಿನ ದಾಳಿ ಮಾಡಿದ್ದಾನೆ. ಸಾಕಷ್ಟು ಸಮಯ ಪೊಲೀಸರು ಮತ್ತು ಸಿರಾಜ್ ನಡುವೆ ಮಿನಿ ಯುದ್ಧ ಆಗಿದೆ. ಕೊನೆಗೆ ಪೊಲೀಸರು ಸಿರಾಜ್ ಮೇಲೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಈ ಸಿರಾಜ್ ಅಹಮದ್ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ತಂದು ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಕೊಡೋ ಟೈಮಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಈತನ ಮೇಲೆ 1 ಲಕ್ಷ ರೂಪಾಯಿ ಬಹುಮಾನವಿತ್ತು. ಈತನ ಮೇಲೆ ಕೊಲೆಯತ್ನ ಸೇರಿದಂತೆ 30 ಕೇಸ್ಗಳು ದಾಖಲಾಗಿದ್ವು. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ನಡಿ ಕೂಡ ಕೇಸ್ ದಾಖಲಾಗಿತ್ತು. ಬಹಳ ದಿನಗಳಿಂದ ಈತ ತಲೆಮರೆಸಿಕೊಂಡು ತಿರುಗಾಡ್ತಿದ್ದ. ಈಗ ಕೊನೆಗೂ ಈತನ್ನ ಹೊಡೆದಾಕಲಾಗಿದೆ. ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ವಿ ಅಂತ ಯೋಗಿ ಪೊಲೀಸರು ಹೇಳಿದ್ದಾರೆ. ಇನ್ನು ಬುಲಂದಶಹರ್ನಲ್ಲಿ ಆಗಿರೋ ಎನ್ಕೌಂಟರ್ನಲ್ಲಿ ಜುಬೇರ್ ಅಲಿಯಾಸ್ ಆಜಾದ್ನನ್ನ ಮುಗಿಸಲಾಗಿದೆ. ಈ ಎನ್ಕೌಂಟರ್ ಕಾರ್ಯಾಚರಣೆ ವೇಳೆ ಕೂಡ ಭಾರೀ ಗುಂಡಿನ ಚಕಮಕಿ ಆಗಿದೆ. ಪೊಲೀಸರ ಮೇಲೆ ದಾಳಿ ಮಾಡಿ ಪರಾರಿಯಾಗೋಕೆ ಜುಬೇರ್ ಯತ್ನಿಸಿದ್ದ. ಹೀಗಾಗಿ ಪೊಲೀಸರು ಕೂಡ ಪ್ರತಿದಾಳಿ ಮಾಡಿದ್ರು. ಇದರಿಂದ ಈತ ಗಂಭೀರವಾಗಿ ಗಾಯಗೊಂಡಿದ್ದ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಈತನ ಪ್ರಾಣ ಹೋಗಿದೆ. ಈತನ ಬಗ್ಗೆ ಮಾಹಿತಿ ನೀಡಿದವರಿಗೆ 50,000 ರೂಪಾಯಿ ಬಹುಮಾನವಿತ್ತು. ಕಳ್ಳತನ, ದರೋಡೆ ಸೇರಿದಂತೆ ಸುಮಾರು 45 ಕ್ರಿಮಿನಲ್ ಕೇಸ್ಗಳು ಈತನ ಮೇಲೆ ದಾಖಲಾಗಿದ್ವು. ಇನ್ನು ಎನ್ಕೌಂಟರ್ ವೇಳೆ ಪೊಲೀಸರೊಬ್ಬರು ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೊತೆಗೆ ಕಾರ್ಯಾಚರಣೆ ವೇಳೆ ಬಂದೂಕುಗಳು ಸೇರಿದಂತೆ ಹಲವು ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಮೂಲಕ ಯೋಗಿ ಉತ್ತರ ಪ್ರದೇಶದ ಸಿಎಂ ಆದ್ಮೇಲೆ ನಡೆದ ಎನ್ಕೌಂಟರ್ಗಳ ಸಂಖ್ಯೆ ಈಗ 16,000 ಹತ್ತಿರ ಬರ್ತಿವೆ. ಬಾಂಗ್ಲಾದಲ್ಲಿ ಮೈನಾರಿಟಿಗಳ ಮೇಲಾಗ್ತಿರೋ ದಬ್ಬಾಳಿಕೆ, ಹಿಂಸಾಚಾರದಿಂದ ಭಾರತ-ಬಾಂಗ್ಲಾ ಸಂಬಂಧ ಮತ್ತಷ್ಟು ಹಳಸಿ ಹೋಗ್ತಿದೆ. ಇತ್ತೀಚೆಗಷ್ಟೇ ಬಾಂಗ್ಲಾದ ಹಿಂದೂ ವ್ಯಕ್ತಿ ದೀಪು ಚಂದ್ರ ದಾಸ್ ಹತ್ಯೆಯಾಗಿತ್ತು. ಇದರ ಬೆನ್ನಲ್ಲೇ ದಿಲ್ಲಿಯಲ್ಲಿರೋ ಬಾಂಗ್ಲಾ ಹೈಕಮಿಷನ್ ಮುಂದೆ ಪ್ರತಿಭಟನೆ ನಡೆದಿತ್ತು. ಈ ಕುರಿತು ಬಾಂಗ್ಲಾ ಮಾಧ್ಯಮಗಳು ಮಾಡಿರೋ ರಿಪೋರ್ಟ್ ಅನ್ನ ಭಾರತ ರಿಜೆಕ್ಟ್ ಮಾಡಿದೆ. ಇದು ಜನರ ದಾರಿ ತಪ್ಪಿಸೋ ಪ್ರೊಪಗಾಂಡಾ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಬಾಂಗ್ಲಾದ ಮೀಡಿಯಾಗಳು ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸೋ ಪ್ರಯತ್ನನ ನಾವು ಗಮನಿಸಿದ್ದೇವೆ. ನಿಜವಾದ ವಿಚಾರ ಏನಂದ್ರೆ, ಸುಮಾರು 20ರಿಂದ 25 ಯುವಕರು ಡಿಸೆಂಬರ್ 20ರಂದು ಬಾಂಗ್ಲಾ ಹೈಕಮಿಷನ್ ಮುಂದೆ ನೆರೆದಿದ್ರು. ದೀಪು ಚಂದ್ರ ದಾಸ್ ಹತ್ಯೆಯನ್ನ ಖಂಡಿಸಿ ಘೋಷಣೆ ಕೂಗಿದ್ರು. ಜೊತೆಗೆ ಬಾಂಗ್ಲಾದಲ್ಲಿನ ಎಲ್ಲಾ ಮೈನಾರಿಟಿಗಳ ರಕ್ಷಣೆಗೂ ಕರೆ ಕೊಟ್ಟಿದ್ರು. ಆದರೆ ಪ್ರತಿಭಟನಾಕಾರರು ಯಾವುದೇ ರೀತಿ ಫೆನ್ಸಿಂಗ್ ತುಂಡು ಮಾಡೋಕೆ ಪ್ರಯತ್ನ ಪಟ್ಟಿಲ್ಲ. ಭದ್ರತಾ ಅಪಾಯ ಸೃಷ್ಟಿ ಮಾಡಿರಲಿಲ್ಲ. ಎಲ್ಲವೂ ಸಮಾಧಾನವಾಗಿ ನಡೆದಿತ್ತು. ಸ್ವಲ್ಪ ಸಮಯದ ನಂತರ ಅಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿದ್ರು. ಈ ಬಗೆಗಿನ ವಿಡಿಯೋ ಸಾಕ್ಷ್ಯ ಕೂಡ ಸಾರ್ವಜನಿಕರಿಗೆ ಲಭ್ಯವಿದೆ. ನಮ್ಮ ನೆಲದಲ್ಲಿರೋ ಫಾರಿನ್ ಮಿಷನ್ಗಳಿಗೆ ಸುರಕ್ಷತೆ ನೀಡೋಕೆ ಭಾರತ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಬಾಂಗ್ಲಾದಲ್ಲಾಗ್ತಿರೋ ಎಲ್ಲಾ ಬೆಳವಣಿಗೆಗಳನ್ನ ಭಾರತ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಿದೆ. ನಮ್ಮ ಅಧಿಕಾರಿಗಳು ಬಾಂಗ್ಲಾ ಅಧಿಕಾರಿಗಳೊಂದಿಗೆ ಟಚ್ನಲ್ಲಿದ್ದಾರೆ. ಮೈನಾರಿಟಿಗಳ ಮೇಲಾಗ್ತಿರೋ ದಾಳಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಸ್ ಅವರ ಹತ್ಯೆ ಮಾಡಿದವರಿಗೆ ಶಿಕ್ಷೆ ನೀಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಅಂದಿದ್ದಾರೆ. ಈ ನಡುವೆ ಬಾಂಗ್ಲಾದ 2ನೇ ಅತಿದೊಡ್ಡ ನಗರ ಚಿತ್ತಗಾಂಗ್ನಲ್ಲಿರೋ ಭಾರತದ ವೀಸಾ ಅಪ್ಲಿಕೇಶನ್ ಸೆಂಟರ್ನಲ್ಲಿ ವೀಸಾ ಆಪರೇಷನ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅನಿರ್ದಿಷ್ಟಾವಧಿ ಸ್ಥಗಿತ ಮಾಡಲಾಗಿದೆ. ಬಾಂಗ್ಲಾದ ಪರಿಸ್ಥಿತಿಯನ್ನ ರಿವ್ಯೂ ಮಾಡಿದ ನಂತರ ರಿಓಪನ್ ಮಾಡೋ ಬಗ್ಗೆ ಘೋಷಣೆ ಮಾಡ್ತೀವಿ ಅಂತ ಅಲ್ಲಿನ ಇಂಡಿಯನ್ ವೀಸಾ ಅಪ್ಲಿಕೇಶನ್ ಸೆಂಟರ್ ಹೇಳಿದೆ. ಬಾಂಗ್ಲಾದ ಉಪಶಹರ್ನಲ್ಲಿರೋ ಭಾರತದ ಅಸಿಸ್ಟೆಂಟ್ ಹೈಕಮಿಷನ್ ಆಫೀಸ್ ಮತ್ತು ಶೋಭಾ ನಿಘಾಟ್ನಲ್ಲಿರೋ ಭಾರತದ ವೀಸಾ ಅಪ್ಲಿಕೇಶನ್ ಸೆಂಟರ್ನಲ್ಲಿ ಭದ್ರತೆ ಹೆಚ್ಚಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಇನ್ನು ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೋಬಹುದು. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಆರ್ಎಸ್ಎಸ್ಗೆ ಯಾವುದೇ ರೀತಿಯ ಪೊಲಿಟಿಕಲ್ ಅಜೆಂಡಾ ಇಲ್ಲ ಅಂದಿದ್ದಾರೆ. ನಿಮಗೆ ಸಂಘ ಪರಿವಾರ ಏನು ಅಂತ ಅರ್ಥ ಆಗಬೇಕು ಅಂದ್ರೆ ನೀವು ಅದನ್ನ ಯಾವುದರ ಜೊತೆನೂ ಹೋಲಿಸಬಾರ್ದು. ಹೋಲಿಸಿದ್ರೆ ನೀವು ತಪ್ಪು ಕಲ್ಪನೆಗೆ ಒಳಗಾಗ್ತೀರಿ. ಕೆಲವರು ಬಿಜೆಪಿಯ ದೃಷ್ಟಿಕೋನದ ಮೂಲಕ ಸಂಘವನ್ನ ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಾರೆ. ಆದ್ರಿದು ದೊಡ್ಡ ತಪ್ಪು. ಆರ್ಎಸ್ಎಸ್ಗೆ ಯಾವುದೇ ರೀತಿಯ ಪೊಲಿಟಿಕಲ್ ಅಜೆಂಡಾವನ್ನ ಅನುಸರಿಸೋದಿಲ್ಲ. ನಮ್ಮ ಸಂಸ್ಥೆ ಕೇವಲ ಹಿಂದೂ ಸಮಾಜದ ಒಳಿತು ಮತ್ತು ರಕ್ಷಣೆಗಾಗಿ ಕೆಲಸ ಮಾಡುತ್ತೆ. ನಾವು ಯಾರನ್ನೂ ಶತ್ರುಗಳಂತೆ ನೋಡಲ್ಲ.
ಆದ್ರೆ ಕೆಲವರು ನಮ್ಮನ್ನ ಅಪಾಯದಂತೆ ಕಾಣ್ತಾರೆ. ಆರ್ಎಸ್ಎಸ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಜನರಿಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಈ ಅಭಿಪ್ರಾಯ ಸತ್ಯಾಂಶದಿಂದಲೇ ಬರಬೇಕೇ ಹೊರತು ವದಂತಿಗಳು, ಸುಳ್ಳು ಕಥೆಗಳಿಂದಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ದೇಶ ಪುನಃ ವಿಶ್ವಗುರುವಾಗುತ್ತೆ. ಅದಕ್ಕಾಗಿ ನಮ್ಮ ಸಮಾಜವನ್ನ ತಯಾರು ಮಾಡೋದು ಸಂಘ ಪರಿವಾರದವರ ಕರ್ತವ್ಯ ಅಂದಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿನ ಕಟ್ಟೆ ಕಟ್ತೀವಿ, 3 ವರ್ಷಗಳ ಒಳಗೆ ಇದರ ನಿರ್ಮಾಣ ಆಗುತ್ತೆ ಅಂತ ಟಿಎಂಸಿಯಿಂದ ಅಮಾನತಾಗಿರೋ ಶಾಸಕ ಹುಮಾಯೂನ್ ಕಬೀರ್ ಹೇಳಿದ್ರು. ಇದರ ಬೆನ್ನಲ್ಲೇ ಈ ಮಸೀದಿ ನಿರ್ಮಾಣ ಕುರಿತು ಮೋಹನ್ ಭಾಗವತ್ ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲ ಬಾಬ್ರಿ ಮಸೀದಿ ನಿರ್ಮಾಣ ಮಾಡೋ ವಿವಾದನ ಪುನಃ ಶುರು ಮಾಡೋಕೆ ನಡೆಸಲಾಗ್ತಿರೋ ರಾಜಕೀಯ ಕುತಂತ್ರಗಳು. ಇದನ್ನ ವೋಟ್ಗೋಸ್ಕರ ಮಾಡಲಾಗ್ತಿದೆ. ಇದರಿಂದ ಮುಸ್ಲಿಮರಿಗಾಗಲಿ ಹಿಂದೂಗಳಿಗಾಗಲಿ ಬೆನಿಫಿಟ್ ಆಗಲ್ಲ. ಇದು ಆಗ್ಲೇಬಾರದು. ಸರ್ಕಾರ ಯಾವುದೇ ತರಹದ ದೇವಸ್ಥಾನ ಮತ್ತು ಧಾರ್ಮಿಕ ಸ್ಥಳಗಳ ನಿರ್ಮಾಣಕ್ಕೆ ಹಣ ನೀಡಬಾರದು. ಸುಪ್ರೀಂ ಕೋರ್ಟ್ ಆದೇಶದ ನಂತರ ರಾಮ ಮಂದಿರವನ್ನ ಕಟ್ಟಲಾಯಿತು. ಇದಕ್ಕೆ ಸರ್ಕಾರಕ್ಕೆ ಹಣ ನೀಡಿಲ್ಲ. ನಾವೆಲ್ಲರೂ ನೀಡಿರೋ ಕೊಡುಗೆಯಿಂದ ನಿರ್ಮಿಸಲಾಯಿತು ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರ ವಿರೋಧಿ ಕಾರ್ಯಾಚರಣೆ ಶುರುವಾಗಿದೆ. ಪಾಕ್ನ ಜೈಷ್ ಉಗ್ರ ಸಂಘಟನೆ ಜೊತೆ ಲಿಂಕ್ ಇರೋ ಶಂಕಿತ ಉಗ್ರರು ಆಹಾರಕ್ಕಾಗಿ ಅಲ್ಲಿರೋ ನಾಗರಿಕರ ಮನೆಗೆ ನುಗ್ಗಿ ಅಲ್ಲಿಂದ ಆಹಾರ ಎತ್ಕೊಂಡು ಹೋಗಿದ್ರು. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಭದ್ರತಾ ಪಡೆಗಳಿಗೆ ಮಾಹಿತಿ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸೇನೆ ಉಗ್ರರ ಶೋಧ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಉದಾಂಪುರ್ ಜಿಲ್ಲೆಯ ಸೋನ್ಹಳ್ಳಿಲಿ ಈ ಆಪರೇಷನ್ ಶುರು ಮಾಡಲಾಗಿದೆ. ಉಗ್ರರು ಕಾಡಿನೊಳಗೆ ತಪ್ಪಿಸಿಕೊಂಡಿದ್ದಾರೆ. ಹೀಗಾಗಿ ಜಮ್ಮು ಕಾಶ್ಮೀರ ಪೊಲೀಸ್, ಸಿಆರ್ಪಿಎಫ್ ಸೇನೆ ಆಪರೇಷನ್ ಲಾಂಚ್ ಮಾಡಿದೆ. ಇತ್ತ ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಲು ಕಟ್ಟೆಚ್ಚರ ಸಾರಲಾಗಿದೆ. ದಟ್ಟ ಮಂಜು ಆವರಿಸಿರೋ ಕಾರಣದಿಂದ ಉಗ್ರರು ಒಳನುಸುಳೋಕೆ ಯತ್ನಿಸುತ್ತಿದ್ದಾರೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಶೋಧ ನಡೆಯುತ್ತಿದೆ. ಇನ್ನು ಇದೇ ಜಮ್ಮು ಕಾಶ್ಮೀರದಲ್ಲಿ ಎಸ್ಜಿಎ ಪಾಕಿಸ್ತಾನ್ ಅಂತ ಬರಹ ಬರೆದಿರೋ 2 ಬಲೂನ್ಗಳು ಪತ್ತೆಯಾಗಿವೆ. ಪ್ರತ್ಯೇಕ ಸ್ಥಳಗಳಲ್ಲಿ ಇವು ಸಿಕ್ಕಿವೆ. ಇದರಲ್ಲಿ ಒಂದು ಬಲೂನ್ ಜೊತೆ ಪಾಕ್ ಕರೆನ್ಸಿ ಕೂಡ ಸಿಕ್ಕಿದೆ. ಸದ್ಯ ಇವುಗಳನ್ನು ವಶಕ್ಕೆ ಪಡೆದು ತನಿಖೆ ಶುರು ಮಾಡಲಾಗಿದೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಬ್ಯಾನ್ ಆಗಿರೋ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಸಂಘಟನೆ ಬಗ್ಗೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಆಘಾತಕಾರಿ ಮಾಹಿತಿ ನೀಡಿದೆ. ಈ ಸಂಘಟನೆ ನೆರೆಯ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸೋಕೆ ಮತ್ತು ತನ್ನ ಸದಸ್ಯರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡೋಕೆ ಪ್ರಯತ್ನಿಸಿತ್ತು ಅಂತ ಹೇಳಿದೆ. ದಿಲ್ಲಿ ಕೋರ್ಟಿಗೆ ಎನ್ಐಎ ಮಾಹಿತಿ ನೀಡಿದೆ. ಈ ಪಿಎಫ್ಐ ಸಂಘಟನೆಯ 20 ಸದಸ್ಯರ ಮೇಲಿರೋ ಕೇಸ್ಗಳ ವಿಚಾರಣೆ ನಡೆಯುತ್ತಿರುವಾಗ ಎನ್ಐಎ ಈ ತರ ಹೇಳಿದೆ. ಅಲ್ಲದೆ ಐಎಸ್ ಉಗ್ರರ ತಂತ್ರಗಳನ್ನ ಕಲಿಯೋಕೆ ಈ ಪಿಎಫ್ಐ ತನ್ನ ತಂಡವನ್ನ ಸಿರಿಯಾಗೆ ಕಳಿಸಿತ್ತು. ಬಿಜೆಪಿ, ಆರ್ಎಸ್ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಲೀಡರ್ಗಳನ್ನ ಟ್ರ್ಯಾಕ್ ಮಾಡೋಕೆ ಹಿಟ್ ಸ್ಕ್ವಾಡ್ಗಳನ್ನ ಕೂಡ ರಚಿಸಿತ್ತು. ಭಾರತದಲ್ಲಿ ಕ್ಯಾಲಿಫೇಟ್ ಸ್ಥಾಪನೆ, ಶರಿಯಾ ಕಾನೂನನ್ನ ಜಾರಿಗೆ ತರೋ ಉದ್ದೇಶದಿಂದ ಮುಸ್ಲಿಂ ಯುವಕರನ್ನ ಮೂಲಭೂತವಾದಿಗಳನ್ನಾಗಿಸೋಕೆ ಈ ಸಂಘಟನೆ ಕೆಲಸ ಮಾಡಿತು ಅಂತ ಹೇಳಿದೆ. ಈ ಕೇಸ್ನ ಮುಂದಿನ ವಿಚಾರಣೆನ ಕೋರ್ಟ್ ಡಿಸೆಂಬರ್ 23ಕ್ಕೆ ಮುಂದೂಡಿದೆ. ಅರಾವಳಿ ಶ್ರೇಣಿಯನ್ನ ರಕ್ಷಿಸೋ ವಿಚಾರವಾಗಿ ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದಾದ್ಯಂತ ದೊಡ್ಡ ಪ್ರತಿಭಟನೆ ಭುಗಿಲೆದ್ದಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಅರಾವಳಿ ಶ್ರೇಣಿ ಅಂದ್ರೆ ಯಾವುದು ಅಂತ ಹೊಸ ವ್ಯಾಖ್ಯಾನ ನೀಡಿತ್ತು. ಇನ್ಮುಂದೆ 100 ಮೀಟರ್ಗಿಂತ ಹೆಚ್ಚು ಎತ್ತರವಿರೋ ಬೆಟ್ಟಗಳನ್ನ ಮಾತ್ರ ಅರಾವಳಿ ಪರ್ವತ ಅಂತ ಪರಿಗಣಿಸಲಾಗುತ್ತೆ. 100 ಮೀಟರ್ಗಳಿಗಿಂತ ಕಡಿಮೆ ಎತ್ತರವಿರೋ ಬೆಟ್ಟಗಳು ಈ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿತ್ತು. ಕೇಂದ್ರ ಪರಿಸರ ಸಚಿವಾಲಯ ನೀಡಿರೋ ವ್ಯಾಖ್ಯಾನಕ್ಕೆ ಸುಪ್ರೀಂ ಕೋರ್ಟ್ ಓಕೆ ಅಂದಿತ್ತು. ಈ ಆದೇಶದಿಂದ 100 ಮೀಟರ್ಗಳಿಗಿಂತ ಕಡಿಮೆ ಎತ್ತರವಿರೋ ಬೆಟ್ಟಗಳಲ್ಲಿ ಮೈನಿಂಗ್ ಶುರುವಾಗಲಿದೆ. ಆದ್ರೆ ಈಗ ಮೈನಿಂಗ್, ಕನ್ಸ್ಟ್ರಕ್ಷನ್, ಕಮರ್ಷಿಯಲ್ ಆಕ್ಟಿವಿಟಿಗಳಿಗೆ ಈ ಆದೇಶದಿಂದ ಉತ್ತೇಜನ ಸಿಗುತ್ತೆ ಅನ್ನೋದು ಪ್ರತಿಭಟನಾಕಾರರ ವಾದ. ಹೀಗಾಗಿ ಪರಿಸರವಾದಿಗಳು, ರಾಜಕೀಯ ನಾಯಕರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ವಿರೋಧ ವ್ಯಕ್ತಪಡಿಸಿ ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಅರಾವಳಿ ಕ್ಯಾಂಪೇನ್ ಶುರುವಾಗಿದೆ. ಇದರಿಂದ ಪರಿಸರದ ಮೇಲೆ ಗಂಭೀರ ಪರಿಣಾಮ ಆಗುತ್ತೆ ಅಂತಿದ್ದಾರೆ. ರಾಜಸ್ಥಾನದಲ್ಲಿರೋ ಅರಾವಳಿ ಶ್ರೇಣಿಯ 90% ಭಾಗ 100 ಮೀಟರ್ಗಳಿಗಿಂತ ಕಡಿಮೆ ಎತ್ತರ ಹೊಂದಿದೆ. ಈ 90% ಭಾಗ ರಕ್ಷಣೆಯಿಂದ ಹೊರಗುಳಿಯುತ್ತೆ ಅಂತ ಪ್ರತಿಭಟನಾಕಾರರು ವಾದ ಮುಂದಿಡ್ತಿದ್ದಾರೆ. ಅಲ್ಲಿರೋ ಬೆಟ್ಟಗಳೆಲ್ಲ ಬರೀ 30ರಿಂದ 80 ಮೀಟರ್ ಎತ್ತರ ಇವೆ. ಜೊತೆಗೆ ಅರಾವಳಿ ಬೆಟ್ಟಗಳು ಥಾರ್ ಮರುಭೂಮಿ ಹರಡದಂತೆ ತಡೆಗೋಡೆಯಾಗಿ ಕೆಲಸ ಮಾಡ್ತಿವೆ. ಒಂದು ವೇಳೆ ಇವು ನಾಶವಾದ್ರೆ ಮರುಭೂಮಿ ಇನ್ನಷ್ಟು ವಿಸ್ತರಣೆಯಾಗುತ್ತೆ, ಅಂತರ್ಜಲ ಮಟ್ಟ ಕೂಡ ಕುಸಿಯುತ್ತೆ. ಹಲವು ನದಿಗಳ ಉಗಮ ಸ್ಥಾನ ಕೂಡ ಅರಾವಳಿ ಆಗಿರೋದ್ರಿಂದ ಜನರ ಜೀವನದ ಮೇಲೆ ಕೂಡ ಪರಿಣಾಮ ಆಗುತ್ತೆ ಅಂದಿದ್ದಾರೆ. ಹೀಗಾಗಿ ರಾಜಸ್ಥಾನ, ಗುಜರಾತ್, ಹರಿಯಾಣ, ದಿಲ್ಲಿ ತನಕ ಹರಡಿರೋ ಅರಾವಳಿ ಶ್ರೇಣಿಯನ್ನ ಪರಿಸರ ನಿರ್ಣಾಯಕ ಪ್ರದೇಶವೆಂದು ಘೋಷಿಸಬೇಕು. ಈಗಾಗಲೇ ಗಣಿಗಾರಿಕೆ ಮಾಡಿ ಹೊರತೆಗೆದಿರೋ ಕಚ್ಚಾ ಕಲ್ಲುಗಳ ಬಳಕೆಯನ್ನು ಕೂಡ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅಲ್ಲಿ ಹೊಸ ಮೈನಿಂಗಿಗೆ ಅವಕಾಶ ನೀಡಲ್ಲ ಅಂತ ಇದೆ. ಆದರೆ ನಿರಂತರವಾಗಿ ಅಲ್ಲಿ ಗಣಿಗಾರಿಕೆ ನಡೀತಿದೆ ಅಂತ ಪರಿಸರವಾದಿಗಳು ಆತಂಕ ಹೊರಹಾಕಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವ ಗೊಂದಲ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನಾಯಕತ್ವ ಗೊಂದಲ ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಲೋಕಲ್ನವರೇ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ನಾಯಕರೇ ಇದನ್ನ ಬಗೆಹರಿಸಿಕೊಳ್ಬೇಕು. ಎಲ್ಲದಕ್ಕೂ ಬರೀ ಹೈಕಮಾಂಡ್ ಅಂದ್ರೆ ಹೇಗೆ? ಇಲ್ಲಿನ ಸಮಸ್ಯೆಯನ್ನ ಇಲ್ಲೇ ಬಗೆಹರಿಸಿಕೊಳ್ಳಿ. ಎಲ್ಲದಕ್ಕೂ ಓಡೋಡಿ ಹೈಕಮಾಂಡ್ ಹತ್ರ ಬರಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದಿದ್ದಲ್ಲ. ಹೀಗಾಗಿ ಯಾರೂ ಕಾಂಗ್ರೆಸ್ ನನ್ನಿಂದ ಅಧಿಕಾರಕ್ಕೆ ಬಂತು,
ನಾನೇ ಪಕ್ಷ ಕಟ್ಟಿದ್ದೀನಿ ಅಂತ ಹೇಳ್ಬಾರ್ದು. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕಟ್ಟಿದ ಪಕ್ಷ ಅಂದ್ಮೇಲೆ ಎಲ್ಲರ ಪಾತ್ರ ಇರುತ್ತೆ. ಕೆಲ ಕಾರ್ಯಕರ್ತರು ಕೂಡ ಒಬ್ರಿಂದಲೇ ಪಕ್ಷ ಇದೆ ಅನ್ಬಾರ್ದು ಅಂದಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಸೂಕ್ತ ಸಮಯದಲ್ಲಿ ಇಬ್ಬರನ್ನ ಕರೆಸೋದಾಗಿ ಹೈಕಮಾಂಡ್ ಹೇಳಿದೆ ಅಂದಿದ್ದಾರೆ. ಅಂದಹಾಗೆ ಒಂದು ದಿನದ ಹಿಂದಷ್ಟೇ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆ ಹೇಳಿದ್ರು. ಈಗ ಕಾಂಗ್ರೆಸ್ ಅಧ್ಯಕ್ಷರು ಈ ರೀತಿ ಹೇಳಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಡೀಸೆಂಟ್ ಬಟ್ಟೆ ಧರಿಸಿ ಕೆಲಸಕ್ಕೆ ಬರುವಂತೆ ಸುತ್ತೋಲೆ ಹೊರಡಿಸಿದೆ. ಸರ್ಕಾರಕ್ಕೆ ಧಕ್ಕೆ ತರುವಂತಹ ಬಟ್ಟೆಗಳನ್ನು ಧರಿಸಕೂಡದು ಅಂತ ಎಚ್ಚರಿಕೆ ನೀಡಿದೆ. ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಕೆಲವು ನೌಕರರು ಅಸಭ್ಯ ಬಟ್ಟೆಗಳನ್ನು ತೊಟ್ಟು ಬರ್ತಿದ್ದಾರೆ ಅಂತ ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣಾ ಇಲಾಖೆಗೆ ದೂರು ಬಂದಿತ್ತು. ಈ ಕಾರಣದಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಇನ್ನು ಕಚೇರಿಗಳಿಗೆ ಎಂಟರ್ ಆಗುವಾಗ ಮತ್ತು ಹೊರಗಡೆ ಹೋಗುವಾಗ ಲೆಡ್ಜರ್ ಎಂಟ್ರಿ ಮಾಡಬೇಕು, ಉದ್ಯೋಗಿಗಳ ಬಳಿ ಇರೋ ಹಣವನ್ನ ಕೂಡ ನಮೂದಿಸಬೇಕು ಅಂತಾನೂ ಈ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ಗಳು ಜಾಸ್ತಿಯಾಗ್ತಿವೆ. ಕಳೆದ 4 ವರ್ಷಗಳಲ್ಲಿ ಬರೋಬ್ಬರಿ 15,146 ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ಖುದ್ದು ಗೃಹ ಇಲಾಖೆ ಈ ಅಂಕಿಅಂಶ ಬಿಡುಗಡೆ ಮಾಡಿದೆ. ಬೆಂಗಳೂರು, ಶಿವಮೊಗ್ಗ, ಬೆಳಗಾವಿ, ಹಾಸನ, ಚಿಕ್ಕಬಳ್ಳಾಪುರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ಈ ವರ್ಷದಲ್ಲಷ್ಟೇ ಬೆಂಗಳೂರಿನಲ್ಲಿ ಸುಮಾರು 502 ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ಶಿವಮೊಗ್ಗದಲ್ಲಿ 217 ಕೇಸ್ಗಳು ದಾಖಲಾಗಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ 161, ಬೆಳಗಾವಿಯಲ್ಲಿ 147, ಹಾಸನದಲ್ಲಿ 157 ಮತ್ತು ಮೈಸೂರು ಜಿಲ್ಲೆಯಲ್ಲಿ 157 ಪೋಕ್ಸೋ ಕೇಸ್ಗಳು ರಿಜಿಸ್ಟರ್ ಆಗಿವೆ. ಇನ್ನು ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗ್ತಿರೋ ಕೇಸ್ಗಳು ಕೂಡ ರಾಜ್ಯದಲ್ಲಿ ಜಾಸ್ತಿ ಆಗ್ತಿವೆ. ಕಳೆದ 4 ವರ್ಷಗಳಲ್ಲಿ ಸುಮಾರು 2,300 ಕೇಸ್ಗಳು ಮಕ್ಕಳ ಕಲ್ಯಾಣ ಸಮಿತಿಗಳ ಮುಂದೆ ದಾಖಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ಅಂದ್ರೆ 163 ಕೇಸ್ಗಳು ಶಿವಮೊಗ್ಗದಲ್ಲಿ ದಾಖಲಾಗಿದ್ದು, ರಾಜಧಾನಿ ಬೆಂಗಳೂರಿನಲ್ಲಿ 156 ಕೇಸ್ಗಳು ರಿಜಿಸ್ಟರ್ ಆಗಿವೆ. ಇನ್ನು 2025ರ ಅಕ್ಟೋಬರ್ವರೆಗೆ ರಾಜ್ಯದಲ್ಲಿ 521 ಕೇಸ್ಗಳು ದಾಖಲಾಗಿವೆ. ಇದರಲ್ಲಿ 17 ಕೇಸ್ಗಳು ಶಿವಮೊಗ್ಗದಲ್ಲೇ ದಾಖಲಾಗಿವೆ. ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮಾಹಿತಿಯನ್ನ ಕೊಟ್ಟಿದೆ. ಬರೀ ಬಾಲ್ಯ ವಿವಾಹದಿಂದ ಮಾತ್ರ ಈ ರೀತಿ ಆಗ್ತಿಲ್ಲ, ಹದಿಹರಿಯದವರ ರಿಲೇಶನ್ಶಿಪ್ಗಳಿಂದ ಕೂಡ ಈ ಕೇಸ್ಗಳಾಗ್ತಿವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಪೋಷಕರು ಮತ್ತು ಸಂತ್ರಸ್ತರು ಅವಮಾನವಾಗುತ್ತೆ ಅನ್ನೋ ಕಾರಣದಿಂದ ಹೆದರಿ ಸಹಕಾರ ನೀಡಲ್ಲ. ಇದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗ್ತಿಲ್ಲ ಅಂದಿದ್ದಾರೆ. ಅಲ್ಲದೆ ಪೋಕ್ಸೋ ಕೇಸ್ಗಳಲ್ಲಿ ಹೆಚ್ಚಿನ ಶಿಕ್ಷೆ ವಿಧಿಸೋ ಬಗ್ಗೆ ಕಾನೂನು ಇಲಾಖೆಗೆ ಮನವಿ ಮಾಡಿದ್ದೀವಿ ಅಂತಾನೂ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಇನ್ನು ರೈಲ್ವೆ ಇಲಾಖೆ ಎಸಿ ಕೋಚ್ನ ಟಿಕೆಟ್ ದರವನ್ನ 500 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡಿದೆ. ಈ ಪರಿಷ್ಕೃತ ದರದಿಂದ 600 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯದ ನಿರೀಕ್ಷೆ ಇದೆ ಅಂತ ಇಲಾಖೆ ತಿಳಿಸಿದೆ. ದೈನಂದಿನ ಮತ್ತು ಕಡಿಮೆ ದೂರ ಪ್ರಯಾಣಿಸೋರಿಗೆ ರೈಲ್ವೆ ದರ ಕೈಗೆಟುಕುವಂತೆ ಮಾಡೋದು ಮತ್ತು ಆಪರೇಷನಲ್ ಕಾಸ್ಟ್ ಅನ್ನ ಸರಿದೂಗಿಸೋಕೆ ಈ ನಿರ್ಧಾರ ಮಾಡಿದ್ದೇವೆ ಅಂತ ಭಾರತೀಯ ರೈಲ್ವೆ ಮಾಹಿತಿ ನೀಡಿದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಡಿಸೆಂಬರ್ 22ರಿಂದಲೇ ಪ್ರತಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ 1 ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಡಿಸೆಂಬರ್ 22ರಿಂದ 27ರ ಒಳಗಾಗಿ 24ನೇ ಕಂತಿನ ಹಣ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ. ಆದರೆ ಈ ಹಿಂದಿನ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಹೆಬ್ಬಾಳ್ಕರ್ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಇನ್ನು ದಿಲ್ಲಿಯ ವಾಯುಮಾಲಿನ್ಯ ಅಲ್ಲಿನ ವಿಮಾನಯಾನವನ್ನ ಮತ್ತೆ ಅಲ್ಲೋಲ ಕಲ್ಲೋಲ ಮಾಡಿದೆ. ಇವತ್ತು ಮತ್ತೆ 97 ವಿಮಾನಗಳು ಕ್ಯಾನ್ಸಲ್ ಆಗಿದ್ದು, 200ಕ್ಕಿಂತ ಹೆಚ್ಚಿನ ವಿಮಾನಗಳ ಪ್ರಯಾಣದಲ್ಲಿ ಡಿಲೇ ಆಗಿದೆ. ರಾಜಧಾನಿಯಲ್ಲಿ ಕವಿದಿದ್ದ ದಟ್ಟ ಮಂಜಿನಿಂದಾಗಿ ಈ ರೀತಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ಅಂತ ಗೊತ್ತಾಗಿದೆ. ಅಗ್ನಿವೀರ ಸೈನಿಕರಿಗೆ ಕೇಂದ್ರ ಗೃಹ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಮಾಜಿ ಅಗ್ನಿವೀರ ಸೈನಿಕರ ಕೋಟಾವನ್ನ 10ರಿಂದ 50%ಗೆ ಹೆಚ್ಚಿಸಿದೆ. ಜೊತೆಗೆ ಮೊದಲ ಬ್ಯಾಚ್ನ ಮಾಜಿ ಅಗ್ನಿವೀರ ಸೈನಿಕರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಸಿಗಲಿದೆ. ಉಳಿದ ಬ್ಯಾಚ್ನ ಸೈನಿಕರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರಲಿದೆ ಅಂತ ಗೃಹ ಇಲಾಖೆ ಹೇಳಿದೆ. ಹಾಗೂ ನೇಮಕಾತಿ ಟೈಮಲ್ಲಿ ಈ ಮಾಜಿ ಸೈನಿಕರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿಎಸ್ಟಿ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಪಿಇಟಿ ಇದರಿಂದ ವಿನಾಯಿತಿ ಇರಲಿದೆ. ಭಾರತದ ಮಹತ್ವಾಕಾಂಕ್ಷಿ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಮಿಷನ್ ಗಗನ್ಯಾನ್ಗೆ ಮತ್ತೊಂದು ಗೆಲುವಾಗಿದೆ. ಈ ಮಿಷನ್ನಲ್ಲಿ ಪ್ರಮುಖವಾಗಿ ಬೇಕಿರೋ ಡ್ರೋಗ್ ಪ್ಯಾರಾಚೂಟ್ ಸಿಸ್ಟಮ್ ಅನ್ನ ಇಸ್ರೋ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದೆ. ಡಿಸೆಂಬರ್ 18 ಮತ್ತು 19ರಂದು ಚಂಡೀಗಢದಲ್ಲಿರೋ ರೇಲ್ ಟ್ರ್ಯಾಕ್ ರಾಕೆಟ್ ಸ್ಲೆಡ್ ಆರ್ಟಿಆರ್ಎಸ್ ಫೆಸಿಲಿಟಿಯಲ್ಲಿ ಈ ಪರೀಕ್ಷೆ ನಡೆದಿದೆ ಅಂತ ಇಸ್ರೋ ತಿಳಿಸಿದೆ. ಅಂದಹಾಗೆ ಗಗನಯಾತ್ರಿಗಳನ್ನ ಹೊತ್ತ ಕ್ರೂ ಮಾಡ್ಯೂಲ್ ವಾಪಸ್ ಭೂಮಿಗೆ ಬರೋವಾಗ ಈ ಪ್ಯಾರಾಚೂಟ್ ಸಿಸ್ಟಮ್ ಅನ್ನ ಬಳಸಲಾಗುತ್ತೆ. ಕ್ರೂ ಮಾಡ್ಯೂಲ್ನ ಸ್ಪೀಡ್ ಕಡಿಮೆ ಮಾಡಿ ಅದನ್ನ ಸ್ಟೆಬಿಲೈಸ್ ಮಾಡಿ ಸೇಫ್ ಆಗಿ ಲ್ಯಾಂಡ್ ಆಗೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಈಗಿದ್ರ ಟೆಸ್ಟ್ ಆಗಿದೆ. ಕೇರಳದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಛತ್ತೀಸ್ಗಢದಿಂದ ಕೇರಳಕ್ಕೆ ಕೆಲಸಕ್ಕಂತ ಬಂದ ಯುವ ಕಾರ್ಮಿಕನನ್ನ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಇವರನ್ನ 31 ವರ್ಷದ ರಾಮನಾರಾಯಣ್ ಬಘೇಲ್ ಅಂತ ಗುರುತಿಸಲಾಗಿದೆ.
ಕೆಲ್ಸ ಹುಡುಕ್ತಾ ಕೇರಳಕ್ಕೆ ಬಂದ ಇವರನ್ನ ಬಾಂಗ್ಲಾ ಪ್ರಜೆ ಕಳ್ಳತನ ಮಾಡಿದ್ದಾನೆ ಅಂದ್ಕೊಂಡು ಕೇರಳದ ಸ್ಥಳೀಯ ಜನ ಈತನನ್ನ ವಶಕ್ಕೆ ಪಡೆದು ಪ್ರಶ್ನೆ ಮಾಡಿದ್ದಾರೆ. ನಂತರ ಮನಬಂದಂತೆ ಥಳಿಸಿದ್ದಾರೆ. ಮೈತುಂಬಾ ಗಾಯ ಮಾಡಿ ಕೊನೆಗೆ ಆತನ ಪ್ರಾಣವನ್ನೇ ತೆಗೆದಿದ್ದಾರೆ. ಈ ಸಂಬಂಧ ಪೊಲೀಸರು ಕೇಸ್ ದಾಖಲಿಸಿ 5 ಅರೆಸ್ಟ್ ಮಾಡಿದ್ದಾರೆ. ಇನ್ನು ಎಂಜಿನರೇಗಾ ಯೋಜನೆಯನ್ನ ರಿಪ್ಲೇಸ್ ಮಾಡಿರೋ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಬಿಲ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದನೆ ಕೊಟ್ಟಿದ್ದಾರೆ. ಈ ಮೂಲಕ ವಿಬಿಜಿ ರಾಮ್ಜಿ ಬಿಲ್ ಕಾನೂನಾಗಿದೆ. ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯೋ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಸಿಗಲಿದೆ. ಈ ಬಿಲ್ನ ಸಂಪೂರ್ಣ ಮಾಹಿತಿಯ ವಿಶೇಷ ವರದಿಯೊಂದನ್ನ ನಾವು ಪಬ್ಲಿಷ್ ಮಾಡಿದ್ದೀವಿ. ತಾವದನ್ನ ಚೆಕ್ ಮಾಡಬಹುದು. ಇನ್ನು ಅಂಡರ್ 19 ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತ ಸೋಲು ಕಂಡಿದೆ. ಏಷ್ಯಾ ಕಪ್ ಟ್ರೋಫಿ ಪಾಕ್ ಪಾಲಾಗಿದೆ. ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ಟೀಮ್ ಭರ್ಜರಿ ರನ್ ಗಳಿಸುವಲ್ಲಿ ಯಶಸ್ವಿಯಾಗಿತ್ತು. ಪಾಕ್ ಪರ ಸಮೀರ್ ಮಿನ್ಹಾಸ್ 113 ಬಾಲ್ಗೆ ಭರ್ತಿ 172 ರನ್ ಕಲೆ ಹಾಕಿದ್ರು. ಇತ ಅಹಮದ್ ಹುಸೇನ್ 56 ರನ್ ಕಲೆ ಹಾಕಿದ್ರು. ನಿಗದಿತ 50 ಓವರ್ಗಳಲ್ಲಿ ಪಾಕ್ ತಂಡ 8 ವಿಕೆಟ್ ನಷ್ಟಕ್ಕೆ 347 ರನ್ ಕಲೆ ಹಾಕಿತು. ಇನ್ನು ಗುರಿ ಬೆನ್ನತ್ತಿದ ಭಾರತಕ್ಕೆ ಆರಂಭಿಕ ಆಘಾತ ಎದುರಾಯಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 26 ರನ್ ಕಲೆ ಹಾಕಿ ಔಟ್ ಆದ್ರು. ಇತ ನಾಯಕ ಆಯುಷ್ ಮಾತ್ರೆ ಕೂಡ 2 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಹೀಗಾಗಿ ಪಂದ್ಯದ ಆರಂಭದಲ್ಲಿ ಎಡವಿದ್ದ ಟೀಂ ಇಂಡಿಯಾಗೆ ರನ್ ಕಲೆ ಹಾಕೋದು ದೊಡ್ಡ ಸವಾಲಾಯಿತು. ಬರೀ 26.2 ಓವರ್ಗಳಲ್ಲಿ ಟೀಂ ಇಂಡಿಯಾ ಎಲ್ಲಾ ವಿಕೆಟ್ಗಳನ್ನು ಒಪ್ಪಿಸಿ ಬರೀ 156 ರನ್ ಕಲೆ ಹಾಕೋಕೆ ಶಕ್ತವಾಯಿತು. ಹೀಗಾಗಿ ಪಾಕಿಸ್ತಾನ 191 ರನ್ಗಳ ಅಂತರದಿಂದ ಜಯಗಳಿಸಿತು. ಪಾಕ್ ತಂಡದ ಸಮೀರ್ ಮಿನ್ಹಾಸ್ ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡ್ರು. ಇನ್ನು ಭಾರತದ ಷೇರುಪೇಟೆ ವಿಶ್ವದಲ್ಲೇ ಅತಿ ಶಾಂತ ಕಾಮ್ ಮಾರ್ಕೆಟ್ ಅಂತ ಕರೆಸಿಕೊಂಡಿದೆ. ಅಂದ್ರೆ ಮಾರ್ಕೆಟ್ನಲ್ಲಿ ಭಾರೀ ಏರಿಳಿತ ಕಂಡು ಬರ್ತಿಲ್ಲ. ಜಾಗತಿಕ ಉದ್ವಿಗ್ನತೆಗಳಿದ್ರು ಜಗತ್ತಿನ ಇತರೆ ಮಾರ್ಕೆಟ್ನಲ್ಲಿ ಸೇಲ್ ಆಫ್ ಆಗ್ತಿದ್ರು ಭಾರತದ ಸ್ಟಾಕ್ ಮಾರ್ಕೆಟ್ ಶೇಕ್ ಆಗ್ತಿಲ್ಲ. ನಿಫ್ಟಿ 50 ಇಂಡೆಕ್ಸ್ ಹಲವು ತಿಂಗಳಿಂದ ಸ್ಟೇಬಲ್ ಆಗೇ ಇದೆ. ವಿದೇಶಿ ಬಂಡವಾಳ ನಿರಂತರವಾಗಿ ಹೊರಹೋಗ್ತಿದ್ರೂ ಕೂಡ ದೇಶಿ ಹೂಡಿಕೆದಾರರು ಮಾಡ್ತಿರೋ ಹೂಡಿಕೆ ಮತ್ತು ಭಾರತದ ಟ್ರೇಡ್ ರೂಲ್ಸ್ಗಳಿಂದ ಮಾರ್ಕೆಟ್ ಸ್ಥಿರವಾಗಿಯೇ ಉಳಿದಿದೆ. ಆದ್ರಿದು ಸ್ಟ್ರಾಟಜಿ ಹೆಣೆದು ಟ್ರೇಡಿಂಗ್ ಮಾಡೋ ಆಪ್ಷನ್ ಟ್ರೇಡರ್ಸ್ಗಳಿಗೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಅವರು ತಮ್ಮ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಿದ್ದಾರೆ ಅಂತ ಮಾರ್ಕೆಟ್ ತಜ್ಞರು ಹೇಳಿದ್ದಾರೆ. ಇನ್ನು ನವೆಂಬರ್ನಲ್ಲಿ ಹೊಸ ಹೂಡಿಕೆದಾರರ ಮಾರುಕಟ್ಟೆ ಪ್ರವೇಶ 11.6% ಕುಸಿದಿದೆ. ಅಕ್ಟೋಬರ್ಗೆ ಹೋಲಿಸಿದ್ರೆ ಇಷ್ಟು ಕುಸಿತವಾಗಿದೆ. ನವೆಂಬರ್ನಲ್ಲಿ ಕೇವಲ 13.2 ಲಕ್ಷ ಜನರಷ್ಟೇ ಸ್ಟಾಕ್ ಮಾರ್ಕೆಟ್ಗೆ ರಿಜಿಸ್ಟರ್ ಆಗಿದ್ದಾರೆ. ಹೀಗಂತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಸಿ ಮಾಹಿತಿ ನೀಡಿದೆ. ಆದರೆ ಈ ವರ್ಷ ಒಟ್ಟು ರಿಜಿಸ್ಟರ್ ಆದವರ ಸಂಖ್ಯೆ ನವೆಂಬರ್ ಎಂಡ್ನಲ್ಲಿ ಸುಮಾರು 12.3 ಕೋಟಿ ಆಗಿತ್ತು ಅಂತ ಎನ್ಎಸ್ಸಿ ತಿಳಿಸಿದೆ. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೊಸ ಭವಿಷ್ಯವಾಣಿ ನುಡಿದಿದ್ದಾರೆ. ಭಾರತ 2027ರ ಹೊತ್ತಿಗೆ ಜರ್ಮನಿಯನ್ನ ಹಿಂದಿಕ್ಕಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಅಂದಿದ್ದಾರೆ. ಜಪಾನ್ ಮತ್ತು ಬ್ರಿಟನ್ ಹಿಂದಿಕ್ಕಿ ಸದ್ಯ ಭಾರತ ವಿಶ್ವದ 4ನೇ ಆರ್ಥಿಕತೆಯಾಗಿದೆ. 2027ರ ಹೊತ್ತಿಗೆ ಜರ್ಮನಿಯನ್ನ ಕೂಡ ಹಿಂದಿಕ್ತಿವಿ. ಪಿಎಂ ಮೋದಿಯವರ ಲೀಡರ್ಶಿಪ್ನಲ್ಲಿ ಭಾರತ ಭವಿಷ್ಯದ ಆರ್ಥಿಕ ಶಕ್ತಿ ಕೇಂದ್ರ ಆಗಲಿದೆ ಅಂದಿದ್ದಾರೆ. ಇನ್ನು ಟಾಟಾ ಗ್ರೂಪ್ ಒಡೆತನದ ಟೈಟಾನ್ ಕಂಪನಿ ಮುಂದಿನ 2 ವರ್ಷಗಳಲ್ಲಿ ತನ್ನ ವಾಚ್ ಬಿಸಿನೆಸ್ $1 ಬಿಲಿಯನ್ ತಲುಪುತ್ತೆ ಅಂತ ಹೇಳಿದೆ. ಅಂದ್ರೆ ಹತ್ರತ್ರ 8,300 ಕೋಟಿಗೆ ರೀಚ್ ಆಗುತ್ತೆ ಅಂತ ಕಂಪನಿ ಅಂದಾಜಿಸಿದೆ. ಭಾರತದಲ್ಲಿ ಲಕ್ಸುರಿ ಮತ್ತು ಪ್ರೀಮಿಯಂ ವಾಚ್ಗಳ ಸೇಲ್ಸ್ ಹೆಚ್ಚಾಗ್ತಿದೆ. ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಸೇಲ್ಸ್ 30% ರೈಸ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬೇರೆ ದೇಶಗಳಿಗೂ ಇನ್ನೂ ಹೆಚ್ಚಿನ ರಫ್ತು ಮಾಡುವ ಗುರಿ ಇದೆ ಅಂತ ಸಿಇಒ ಕುರುವಿಲಾ ಮಾರ್ಕೋಸ್ ಮಾಹಿತಿ ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.